ಹಲೋ ಹಾಂ ಸರ್ ನಮಸ್ಕಾರ ಬಂದೂರು ನಾಗರಾಜ್ ಅಂತ ಪ್ರೆಸ್ ರಿಪೋರ್ಟ್ರು. ಹಾಂ ಸರ್ ಬಂದೂರು ನಾಗರಾಜ್ ಅಂತ ಪ್ರೆಸ್ ರಿಪೋರ್ಟ್ರು ಬಂದೂರಿಂದ ಮಾತಾಡ್ತಾ ಇರೋದು. ಹಾಂ ಸರ್ ಮಾದೇವಮ್ಮವ್ರ ಮಗನಾ? ಮಾದೇವರ ಮಗ. ನಮಸ್ಕಾರ ಸರ್, ಅದು ಆಕ್ಸಿಡೆಂಟ್ ಆಯ್ತಲ್ಲ ಹಾಂ ಆಕ್ಸಿಡೆಂಟ್ ಆಯ್ತಲ್ಲ ಸರ್ ಊರಲ್ಲಿ. ಹಾಂ 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 ಆ ವಿಚಾರ ಏನಾಯ್ತು ಸರ್ ಅದು? ಏನು ಸರ್ ನಿಮ್ಗೆ ಹೇಳಿದ ಅರ್ಥ ಆಗಿಲ್ಲ ನನಗೆ. ನಮ್ಮದು ಮಾದೇವನ ಮನೆಯಲ್ಲ ಶಂಕರನ ಮಗ ನಾನು. ಅಲ್ಲ ಆಕ್ಸಿಡೆಂಟ್ ಆಯ್ತಲ್ಲ ಯಾರ್ದು ಸರ್ ಅದು? ಆಕ್ಸಿಡೆಂಟ್ ಆಗಿರೋದು ನಮ್ಮದೇ ಸರ್. ಅದಕ್ಕೇನೆ ಅವ್ರ ಹೆಸರು ಮಾದೇವಮ್ಮನಾ? ಇಲ್ಲ ಸಾವಿತ್ರಮ್ಮ ಅಂತ. ಸಾವಿತ್ರಮ್ಮ ಅಂತನಾ? ಹಾಂ ಸರಿ ಸರಿ, ಏನಾಯ್ತು ಸರ್ ಅದು? ನಾನು ಸುದ್ದಿ ಮಾಡೋಕ್ಕೆ ವಿಚಾರ ಕೇಳ್ತಾ ಇದ್ದೀನಿ ನಿಮ್ಮನ್ನ. ಹಾಂ ಅದಕ್ಕೆ ಏನಾಯ್ತು? ಹೇಳ್ತೀನಿ ಅಂದ್ರು ಸರ್, ಕೇಸ್ ಏನು ಹೇಳಲಿಲ್ಲ. ಈಗ ಅವ್ರು ಹೆಂಗಿದ್ದಾರೆ ಈಗ ಸಾವಿತ್ರಮ್ಮವರು? ಅವರು ಏನಿಲ್ಲ, ಲಾಯರು ನಮ್ಮ ಇವರು ಹರೀಶ್ ಅಂದ್ಬಿಟ್ಟು ಅವ್ರು ಮಾಡಿರೋದು. ಹೌದಾ? ಅಲ್ಲ ಜಾಸ್ತಿ ಏನಾಗಿದೆ ಏನು ಅಂತ. ಅವಳಗ ಅಮ್ಮಂಗ ಹಾಂ 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 ಮೂಳೆ ಬಿಟ್ಟಾಗಿತ್ತು ಸರ್. ಮೂಳೆ ಟಾರ್ಚರ್ ಅಂತ ಕೊಟ್ಟಿಲ್ಲ ಅವರು. ಮಾಮೂಲಿ ಬಿರಿಯಾಗಿದ ಇದ್ರಲ್ಲಿದ್ದ JCCಲಿ ಫಸ್ಟು ಕಲವತ್ತ ಸೇರ್ತೀನಿ ಸರ್. ಹಾಂ ಹಾಂ ಆಗ 30,000 ಖರ್ಚಾಯ್ತು. ಆಮೇಲೆ JCC ತಂದು ಹಾಕೊಂಡು ಆಗ ಒಂದು 25-30 ಆಯ್ತು ಸರ್. ಹಾಂ 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 ನಾವೇ ಮಾಡಿದೀವಿ. ಹೌದಾ? ಅಲ್ಲ ಈಗ ಅವ್ರಿಗೆ ಜಾಸ್ತಿ ಏನು ಮೂಳೆ ಕಟ್ಟಾಗಿದೆಯಾ? ಯಾವ ಭಾಗದಲ್ಲಿ? ಈ ಎಡಚರಿ ಭಾಗದಲ್ಲಿ ಕಟ್ಟಾಗಿದೆ ಸರ್. ಹೆಂಗ್ ಗೊತ್ತಿದೆ ಸರ್ ಬಂದವನು ಪಾರ್ಟಿ? ಪಾರ್ಟಿ ಕೇಸ್ ಆಡ್ತಾವನ ಅಷ್ಟೇ ಸರ್. ಕೇಸ್ ಕೊಟ್ಬಿಟ್ಟು ಇನ್ಸೂರೆನ್ಸ್ ಮೇಲೆ ತಗರಿ ಅಂತ. ಹಾಂ ಹಾಂ ಹ್ಞೂ ಅದೇ ಅಷ್ಟೇ ಸರ್. ಹೌದಾ? ಅಲ್ಲ ಈಗ ತುಂಬ ಏಟಾಗಿದೆಯಾ ಅವ್ರಿಗೆ ಸಾವಿತ್ರಮ್ಮವ್ರಿಗೆ? ಹಾಂ ತುಂಬ ಏಟಾಗಿದೆ ಸರ್. ನಡಿನ ಹೇಳಿ ಎದ್ದು ಕುಂತ್ಕನಾರ ಸುಮಾರಾಗಿ ನಡೀತಾಳೆ ಸರ್. ಎಷ್ಟು ದಿನ ಆಯ್ತು ಸರ್ ಆಗಿದ್ದು? 3 ವರ್ಷ ಆಯ್ತು ಸರ್. ಹೌದಾ? ಹ್ಞೂ ಈಗಲೂ ಕೇಸ್ ನಡೀತಾ ಇದೆ ಅದು? ಹಾಂ ಕೇಸು ಕೊನೆಗೆ ಬಂತು. ಡಾಕ್ಟ್ರು ಇದು ಅಂತ ಹೇಳಿದ್ರು ಸರ್. ಹಾಂ 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 ಅದೇನೋ ಮಾಡಲಿಲ್ಲ ಸರ್ ಇನ್ನೂ. ಹೌದಾ? ಇದಾಗಿಲ್ವಾ ನಿಮಗೆ? ಇನ್ಸೂರೆನ್ಸ್ ಕ್ಲೈಮ್ ಆಗಿಲ್ವಾ? ಕ್ಲಿಯರ್ ಆಗಿಲ್ಲ ಸರ್. ಯಾಕೆ ಏನಂತಾರೆ? ಲಾಯರು ಕೊನೆ ಎಂಡಿಂಗ್ ಆಗದ. ಹಾಂ ಇದು ರಿಪೋರ್ಟ್ ತಗೋಬೇಕು. ಡಾಕ್ಟ್ರು ಅವತ್ತು ಹೋಗಿದ್ರು, ಸಿಕ್ಕಿಲ್ಲ ಸರ್ ಡಾಕ್ಟ್ರು. ಹಾಂ 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 ಅದು ನೀವು ನೋಡಿ ಮಾಡಿಕೊಡಿ ಸರ್ ಇಲ್ಲಾಂದ್ರೆ. ಅಲ್ಲ ನಾವು ಪತ್ರಕರ್ತರು ಸುದ್ದಿ ಮಾಡೋಕ್ಕೆ ನಿಮ್ಗೆ ಕೇಳಿದ್ದು. ಹಾಂ ಅದಕ್ಕೇ ಏನಾಯ್ತು ಈಗಲೂ ಹೆಂಗಿದ್ದೀರ ಅವರು ಅಂತ ಕೇಳಿದೆ. ಈಗಲೂ ನಡೀಲಾರ ಸರ್, ನಡೀತಾ ಇಲ್ಲ. ಹೌದಾ? ಇಲ್ಲಿ ಕೇತುಪುರದಲ್ಲೇ ಇದ್ದಾರಾ? ಹಾಂ ಇನ್ಸೂರೆನ್ಸ್ ಕಂಪ್ನಿಯವ್ರು ಏನಂತಾರೆ? ಇನ್ಸೂರೆನ್ಸ್ ಕಂಪ್ನಿಯವರು ಕೊನತ್ತಿಲ್ಲ. ಡಾಕ್ಟ್ರ್ ಕೈ ಸೈನ್ ಹಾಕಿಸ್ಕೊ ಬಂದ್ರೆ ಆಯಿತು, ಇನ್ನೇನು ಅಂತಂದು ಲಾಯರ್ನೇ ಮುಖಾಂತರ ನಾವು ಮಾಡಿದ್ದೆ ಸರ್. ಹಾಂ 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 ಆ ಲಾಯರ್ ಹಂಗಂತಿದ್ದಾರೆ. ನಾವು ಪತ್ರಕರ್ತರು ಅಷ್ಟು ವರ್ಷದಿಂದ ಕೇಸ್ ಮೂವ್ ಆಗ್ತಿದ್ಯಾ? ಹಾಂ ಸರ್. ಇನ್ಸೂರೆನ್ಸ್ ತಗೊಳಕ್ಕೆ 3 ವರ್ಷ ಬೇಕಾ? ಏನ ಸರ್, ನಮ್ಮ ಏನು ತಿಳುವಳಿಕೆ ಇಲ್ದಿದ್ದವ್ರಿಗೆಲ್ಲ ಮಾಡೋದು ಹಂಗೆ ಅಲ್ವಾ ಸರ್ ಇವರು? ಹಾಂ 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 ಅಲ್ಲ ಲಾಯರ್ ಏನಂತಾರೆ? ಲಾಯರ್ ಏನಿಲ್ಲ, ನಮ್ಮ ಕಡೆನೇ ಹುಡುಕ್ನ ಹೇಳು. ಹಾಂ ಅವನಿಗೆ ಕೊಟ್ಟಿದ್ದೆ ಕೇಸ. ಅವ ಹೇಳ್ದಂಗೆ ನಾವು ಸುಮ್ಮನೆ ಅಷ್ಟೇ ಸರ್. ಅಲ್ಲಪ್ಪ ಬೇಗ 3 ವರ್ಷದಿಂದ ಬರೀ ಒಂದು ಇನ್ಸೂರೆನ್ಸ್ ತಗೊಳಕ್ಕಾಗಿಲ್ಲ ಅಂದರೆ ಹಾಂ ಏನೇನ ಹತಾಶುರಿ ಆಗಿದ್ರೆ ಏನು ಮಾಡ್ತಿದ್ರು ಮತ್ತೆ? ಪಾರ್ಟಿ ಇದ್ದೇ ತಗೊಳಕ್ಕಾಗಿಲ್ಲ ಅಂದರೆ ಹಂಗಾಗಿ ಅದಕ್ಕೆ ನನಗೆ ಜ್ಞಾಪನ ಇತ್ತು, ನಿಮ್ಗೆ ಫೋನ್ ಮಾಡಿದೆ. ನಿಮ್ಮದು ನೀವು ಯಾವರು ಸರ್? ನಾವು ಬಂದೂರವರು, ಬಂದೂರು ನಾಗರಾಜ್ ಅಂತ ಪ್ರೆಸ್ ರಿಪೋರ್ಟ್ರು. ಬನ್ನೂರು ನಾಗರಾಜ್ ಅಂತ. ಬನ್ನೂರಲ್ಲಿ ನಂಗೆ ಸುಮಾರು ಜನ ಪರಿಚಯ ಸರ್, ಗೊತ್ತು. ಬನ್ನೂರು ನಾಗರಾಜ್ ಅಂತ ಪ್ರೆಸ್ ರಿಪೋರ್ಟ್ರು. ನಾನು ಸುದ್ದಿ ಮಾಡಕ್ಕೆ ಅಂದ್ಬಿಟ್ಟು ನಿಮ್ಮದು ಇದು ನೋಡೋದಲ್ಲ, FIR ಕಾಪಿ ಇತ್ತು ನಮ್ಮ ಹತ್ರ. ಹಾಂ ನಾವು ಇದ್ರಲ್ಲಿ ತಗೋತೀವಿ, ಮೊಬೈಲಲ್ಲಿ ತಗೋತಾ ಇರ್ತೀವಿ ಯಾವಾಗಲೂ. FIR ಕಾಪಿಗಳು ಚೆಕ್ ಮಾಡ್ತಾ ಇರ್ತೀವಿ ಸ್ಟೇಷನ್ದು. ಹಾಂ ನೀವೇನು ಮಾಡ್ತೀರಾ ಸರ್ ಈಗ? ಅಷ್ಟು ವರ್ಷದಿಂದ ಆಗಿಲ್ಲ ಅಂದರೆ ಏನಾರು ಮಾಡ್ಬೋದಾ? ಅಲ್ಲ ಈಗ ಅವ್ರಿಗೆ ಒಂದು ಸುದ್ದಿ ಮಾಡಿ ಸಂಬಂಧಪಟ್ಟಂತ ಇನ್ಸೂರೆನ್ಸ್ ಕಂಪ್ನಿಗೆ ಹೋಗಿಬೋದಲ್ಲ. ಹಾಂ ಏನು ಮಾಡ್ತಿದ್ದೀರಾ ಅಂತ? ಯಾವ ಕಂಪ್ನಿ ಅದು? ಅದು ಯಾವ ಕಂಪ್ನಿ ನೀವು ಕೇಳಿಲ್ಲ, ಕೇಳಿ ಸಂಗನಾಗ ನಿಮ್ಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ತೀನಿ ಸರ್. ಹೌದಾ? ನಿಮ್ಮ ಲಾಯರ್ ನಂಬರ್ ಕೊಡಿ. ಲಾಯರ್ ನಂಬರ್ ಸಾಯಂಕಾಲ ಕೊಡ್ತೀನಿ ಸರ್. ನಿಮ್ಮ ನಂಬರ್ ಇದೆಯಾ ಸರ್? ಇದೇ ನಂಬರ್, ಬಂದೂರು ನಾರಾಯಣ ಅಂತ ಹಾಕೊಳ್ಳಿ. ಹಾಂ ಅಲ್ಲ ಇನ್ಸೂರೆನ್ಸ್ ಕಂಪ್ನಿಯವರು 74. ಹಾಂ 74. ಇನ್ಸೂರೆನ್ಸ್ ಕಂಪ್ನಿಯವರು 3 ವರ್ಷ ಮಾಡ್ಬಿಟ್ರೆ ಹಿಂಗೆ? ಹಾಂ ಸರ್. ಏನು ಬಡವ್ರು ಬಂದ್ರು ಹೆಂಗೆ ಬದುಕೋದು? ಎಷ್ಟು ಬದ್ರೆ ದುಡ್ಡು ಅಂತ ಹೇಳೋದು ಇನ್ಸೂರೆನ್ಸ್ ಕಂಪ್ನಿಯಿಂದ? ಅವ್ರು ಇನ್ನೂ ಎಷ್ಟು ಹೇಳಿಲ್ಲ, 1 ಲಕ್ಷ 2 ಲಕ್ಷ ಹೇಳಿದ್ರು ಸರ್. 2 ಲಕ್ಷ ಕೊಡೋಕ್ಕೆ 1 ಲಕ್ಷ ಕೊಡೋಕ್ಕೆ ಇಷ್ಟು ದಿನ ಬೇಕಾದ್ರು? ಹಾಂ ಅದೇ ಸರ್. ನೀವು ಹೆಂಗೆ ಹೇಳ್ತೀರ ಹಂಗೆ ಮಾಡ್ತೀವಿ ಸರ್. ಬಂದ್ರೆ ನೀವು ಅದೇನು ಲಾಯರ್ ಅವರೇ, ನಿಮ್ಮ ಲಾಯರ್ ಹೇಳ್ದಂಗೆ ಕೇಳಿ. ಆದ್ರೆ ನಮ್ಮ ಕತೆ ಏನು ಅಂದರೆ, ಇನ್ಸೂರೆನ್ಸ್ ಕಂಪ್ನಿ ವಿರುದ್ಧವಾಗಿ ನಾವು ಸುದ್ದಿಗಳು ಮಾಡೋದು. ಈ ಥರದೆಲ್ಲ ತೊಂದರೆ ಕೊಟ್ಟರೆ ಜನಗಳಿಗೆ ಯಾರು ಇನ್ಸೂರೆನ್ಸ್ ಕಟ್ತಾರೆ? ಸರಿ ಸರ್, ನಮ್ಮ ಬನ್ನೂರಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀನಿ. ಮಧುವಣ್ಣ ಅಂತ ಅವ್ರ. ಹೌದಾ? ಹಾಂ ಅವ್ರು ಕರ್ಕೊಬತ್ತೀನಿ. ಇಲ್ಲ ಜಯರಮಣ ಅಂತ ಅವ್ರ ಅಧ್ಯಕ್ಷರಾಗಿರಲ್ಲ, ಜಯರಾಮ್ ಅಂತ. ಹಾಂ 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 ಹಾಂ
ಅವ್ರ ಕರ್ಕೊಬತ್ತೀನಿ ಸರಿ ಅವ್ರ ಸರಿ ಸರಿ ನೀವೇನು ಕರ್ಕೊಂಬರ್ಬೇಡಿ ವಿಚಾರ ಮುಡ್ಸಿ ಈ ಥರ ಫೋನ್ ಮಾಡಿದ್ರು ಅಂತ. ಯಾರು ಮುಡ್ಸು ಸಾ ಅಲ್ಲ ನಿಮ್ಗೆ ಯಾರು ಬೇಕೋ ಅವ್ರಿಗೆ ಹೇಳಿ ಈ ಥರ ಪತ್ರಕರ್ತರು ಫೋನ್ ಮಾಡಿದ್ರು ಸುದ್ದಿ ಮಾಡೋಕ್ಕೆ ಅಂತ. ಇಷ್ಟು ದಿನ ಆದ್ರೆ ಇನ್ಸೂರೆನ್ಸ್ ಕೊಡ್ದಾನೆ ಬಡವ್ರಿಗೆ ಆಟ ಆಡಿಸೋರಲ್ಲ ಇವ್ರು ಇನ್ಸೂರೆನ್ಸ್ ಕಂಪ್ನಿ ಕಟ್ಟೋದೇನಕ್ಕೆ ಆಗ್ರೆ. ಅದಕ್ಕೆ ಸರ್ ನೀವು ನಮ್ಗೆ ತಿಳುವಳಿಕೆ ಯಾಕೆ ಕೊಟ್ರೆ ನಾವು ಹಂಗೆ ಮಾಡ್ತೀವಿ ಸರ್. ಹಾಂ ಈಗ ಬೈಕ್ ಇನ್ಸೂರೆನ್ಸ್ಗಳು 3 ವರ್ಷ ಮಾಡಿದ್ರೆ ಪಾರ್ಟಿ ಸತ್ತೋಗ್ಬಿಟ್ರೆ ಹಂಗಾರೆ ಸಾಯಿ ಗಂಟ್ಲು ಕೊಡಲ್ಲ ಹಾಗಾರೆ. ಹಾಂ ಇದಕ್ಕೆ ಯಾಕೆ ಬೈಕ್ ಇನ್ಸೂರೆನ್ಸ್ ಕಟ್ಬೇಕಿರು? ಅದಕ್ಕೆ ಸರ್ ಇದು ಅದಕ್ಕೆ ನೀವು ಅಲ್ಲ ಈ ಥರ ಆಗಿರ್ತೀಯ ಕಾನೂನು ಈ ಥರ ಆಗಿರ್ತಾನೆ ಇವತ್ತು ಜನ ಎದ್ಕೊಂಡು ಸಾಯ್ತಾ ಇರೋದು. ಏನೋ ಬೈಕ್ ಆಕ್ಸಿಡೆಂಟ್ ಆದರೆ ಯಾವ ಇನ್ಸೂರೆನ್ಸ್ ಬೇಡ ಸತ್ರು ಸಾಕು ಅನ್ನೋ ಮಟ್ಟಿಗೆ ಆಗ್ಬಿಟ್ಟಿದೆ ಇವತ್ತು. ಅದಕ್ಕೆ ಇನ್ಸೂರೆನ್ಸ್ನೇ ಕಟ್ತಿಲ್ಲ ಸರ್ ಅವರು. ಹಾಂ ಆಮೇಲೆ ಇನ್ಸೂರೆನ್ಸ್ ಕಂಪ್ನಿಯವ್ರು ಕರೆಕ್ಟಾಗಿ ಏನು ಎಲ್ಲ ಟ್ಯಾಕ್ಸ್ ಕಟ್ಕೊಂಡು ಕರೆಕ್ಟಾಗಿ ಮಾಡ್ತಾವ್ರ? ಆಯ್ತಾ ನಿಮ್ಮಂಥ ರೈತರುಗಳಿಗೆ ಬಡ ರೈತರುಗಳಿಗೆ ಈಗ 1 ಲಕ್ಷ 2 ಲಕ್ಷ ಕೊಡೋಕ್ಕೆ 2 ಲಕ್ಷ ಕೊಡ್ತಾರೆ 1 ಲಕ್ಷನ ಕೊಡೋದು ಅಂತ ಕಾಣುತ್ತೆ. ನೀವು ಖರ್ಚು ಮಾಡಿರೋ ದುಡ್ಡು ಬರಲ್ಲ ಅಲ್ಲಿ ಅಲ್ವಾ ಸರ್ ಅದು ಈಗ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ತೀವಿ ಒಂದಿನ ಸರ್. ಗುದ್ದಿರೋನು ಗಾಡಿ ತಗೊಂಡು ಆರಾಮಾಗಿ ಓಡಾಡ್ತಾ ಇರ್ತಾನೆ ಅಲ್ವೇ? ಗುದ್ದಿರೋನು ಗಾಡಿ ತಗೊಂಡು ಆರಾಮಾಗಿ ಓಡಾಡ್ತಾ ಇರ್ತಾನೆ ರಿಲೀವ್ ಮಾಡ್ಕೊಂಡು ಗಾಡಿನ ಸ್ಟೇಷನಲ್ಲಿ. ರೈಸ್ ಗಾಡಿ ಅದು ದೊಡ್ಡ ಗಾಡಿ. ಅದೇ ಗುದ್ದಿಸ್ಕೊಂಡ್ರೆ ಅವರು ಪ್ರಾಣ ಕಳ್ಕೊಂಡು ಮನೇಲಿ ಒದ್ದಾಡ್ಬೇಕು. ಇವರು ಇನ್ಸೂರೆನ್ಸ್ 1 ಲಕ್ಷ ಕೊಡ್ತಾರೆ ಅಂದ್ಬಿಟ್ಟು. ಸರಿ ಸರ್ ಲಾಯರ್ಗೂ ಹಂಗಂತೀನಿ ಇನ್ಸೂರೆನ್ಸ್ ಪತ್ರಕರ್ತರು ಫೋನ್ ಮಾಡಿ ನಾಗರಾಜ್ ಅಂತ ಹೇಳಿ. ಆಯ್ತು ಬೇಗ ಯಾವ ಡಾಕ್ಟ್ರ್ ಯಾರು? ಡಾಕ್ಟ್ರು JCT ಸರ್ ಯಾರ ಇವರು ನ್ಯಾಯೇಂದ್ರ ಕುಮಾರ್ ಯಾರೋ ಸರ್ ಅವರು ಗೊತ್ತಿಲ್ಲ. ಸರಿ ಸರಿ ಆಯ್ತು. ನಿಮ್ಮ ಹೆಸರು? ಮಾದೇವ ಅಂತ ಸರ್. ಮಾದೇವ ಕಗ್ಲಿಪುರದವರಾ? ಇಲ್ಲ ಕೇತುಪುರ. ಸರಿ ಸರಿ ಮಾದೇವ್ರೆ ಓಕೆ. ಸರಿ ಸರ್ ಮಾಡಿ ಸರ್ ನಿಮಗೆ ಮಾಡ್ತೀನಿ ನಾನು ಆಮೇಲೆ. ಆಯ್ತು ಮಿಸ್ ಮಾಡಿ